ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಯಾವತ್ತೂ ಹಿಂದೆ ಸರಿಯುವವರಲ್ಲ. ಇಂದು ಲಕ್ ನಿಮ್ಮ ಪರವಾಗಿದೆ. ಭಯವನ್ನ ಬದಿಗಿಟ್ಟು ನಿಮ್ಮ ಕನಸಿನತ್ತ ಹೆಜ್ಜೆ ಹಾಕಿ. ನೆನಪಿಡಿ, ರಿಸ್ಕ್ ತಗೊಂಡು ಗೆಲ್ಲುವವನೇ ಅಸಲಿ ಬಾಸ್. ಜಗತ್ತು ನಿಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನೋಡಬಹುದು, ಆದರೆ ನೀವು ಜಗತ್ತನ್ನೇ ಬದಲಿಸಬಲ್ಲ ವರ್ಷನ್ 2.0 ಆಗಿ ಹೊರಹೊಮ್ಮುವಂತಹ ಶಕ್ತಿಯನ್ನ ಹೊಂದಿದ್ದೀರಿ. ಇತರರ ಕಾಪಿ ಆಗಬೇಡಿ, ನೀವೇ ಒಂದು ಹೊಸ ಟ್ರೆಂಡ್ ಸೆಟ್ಟರ್ ಆಗಬೇಕಾಗಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಶುಕ್ರವಾರದ ಪ್ರಭಾವದಿಂದಾಗಿ ಕಲೆ, ವಿನ್ಯಾಸ ಅಥವಾ ಸಂವಹನ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ವ್ಯಾಪಾರಸ್ಥರು ಇಂದು ಹೊಸ ಗ್ರಾಹಕರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದ ಮುನ್ಸೂಚನೆ ಇದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಅದೃಷ್ಟದ ದಿನ. ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಮನೋರಂಜನೆಗಾಗಿ ಹಣ ಖರ್ಚು ಮಾಡುವಂತಹ ಸಂದರ್ಭವಿದೆ, ಆದರೆ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡುವುದು ಬುದ್ಧಿವಂತಿಕೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ. ನಿಮ್ಮ ಜೀವನ ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಪ್ರೀತಿಯ ಮಾತುಗಳು ನಿಮ್ಮ ದಿನವನ್ನ ಸುಂದರವಾಗಿಸುತ್ತವೆ. ಮನೆಯಲ್ಲಿ ಶುಭ ಸಮಾರಂಭಗಳ ಬಗ್ಗೆ ಚರ್ಚೆ ನಡೆಯಬಹುದು. ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವಂತಹ ಯೋಜನೆ ರೂಪಿಸುವಿರಿ. ಇಂದು ನಿಮ್ಮ ದೈಹಿಕವಾಗಿ ಚಟುವಟಿಕೆಯಿಂದ ಇರುತ್ತೀರಿ, ಆದರೆ ಕಣ್ಣಿನ ಉರಿ ಅಥವಾ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ರಾತ್ರಿ ಮಲಗುವ ಮುನ್ನ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಂದಿನ ವಿಶೇಷ ಪರಿಹಾರವಾಗಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ. ಲಕ್ಷ್ಮಿ ಅಷ್ಟಕಂ ಪಠಿಸಿ. ಇದು ಆರ್ಥಿಕ ಸಮೃದ್ಧಿಗೆ ದಾರಿಯಾಗುತ್ತದೆ. ಚಿಕ್ಕ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಣ್ಣುಗಳನ್ನ ನೀಡಿ. ಇದರಿಂದ ನಿಮ್ಮ ಮೇಲಿರುವಂತಹ ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ. ಇಂದು ಸ್ವಲ್ಪ ಸುಗಂಧ ದ್ರವ್ಯವನ್ನ ಅಥವಾ ಶ್ರೀಗಂಧವನ್ನ ಬಳಸುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚುತ್ತದೆ. ಇಂದಿನ ಶುಭ ಸಂಖ್ಯೆ 6, 9. ಇಂದಿನ ಶುಭ ಬಣ್ಣ ಕೆಂಪು ಮತ್ತು ಬಿಳಿ ಬಣ್ಣ. ಜಪವಾಗಿ ಓಂ ಶುಂ ಶುಕ್ರಾಯ ನಮಃ ಎಂದು 21 ಬಾರಿ ಜಪಿಸಬೇಕಾಗುತ್ತೆ. ವೃಷಭ ರಾಶಿಯವರು ಜಗತ್ತು ಸುಂದರವಾಗಿ ಕಾಣಬೇಕೆಂದರೆ ನಾವು ಸುಂದರವಾಗಿರಬೇಕಿಲ್ಲ. ನಮ್ಮ ದೃಷ್ಟಿಕೋನ ಸುಂದರವಾಗಿರಬೇಕು. ನಂಬಿಕೆ ಎನ್ನುವುದು ಸಣ್ಣ ದೀಪದಂತೆ. ಅದು ಕತ್ತಲನ್ನ ಪೂರ್ತಿ ಓಡಿಸದಿದ್ದರೂ ಮುಂದಿನ ಹೆಜ್ಜೆ ಇಡಲು ಧೈರ್ಯವನ್ನ ನೀಡುತ್ತದೆ. ನೀವು ಸ್ಥಿರತೆ ಮತ್ತು ತಾಳ್ಮೆಗೆ ಹೆಸರುವಾಸಿಯಾದವರು. ಇತರರು ನಿಮ್ಮನ್ನ ನೋಡಿ ಅಸೂಯೆ ಪಡೆಯಬಹುದು, ಆದರೆ ನಿಮ್ಮ ಗುರಿಯತ್ತ ಮಾತ್ರ ಗಮನ ಹರಿಸಿ. ನಿಮ್ಮ ಸೈಲೆನ್ಸ್ ನಿಮ್ಮ ಯಶಸ್ಸಿಗಿಂತ ಹೆಚ್ಚು ಸದ್ದು ಮಾಡಲಿ. ಇಂದಿನ ದಿವಸ ನೀವು ವೃತ್ತಿ ಜೀವನದಲ್ಲಿ ಅತ್ಯಂತ ಕ್ರಿಯಾಶೀಲ ದಿನ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಬಂದಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದರೆ ಇಂದು ಪೂರಕ ಸುದ್ದಿಗಳು ಸಿಗಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭ ಹೆಚ್ಚಾಗಲಿದೆ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಬಂಗಾರದಂತಹ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆರ್ಥಿಕವಾಗಿ ಇಂದು ಸಮೃದ್ಧಿಯಾದಂತಹ ದಿನ. ಶುಕ್ರವಾರವಾದ್ದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಅಥವಾ ಮನೆಯ ಅಲಂಕಾರಕ್ಕಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಇಂದು ಲಾಭದಾಯಕವಾದಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಸದಸ್ಯರೊಂದಿಗೆ ಸುಖಕರವಾದಂತಹ ಸಮಯವನ್ನ ಕಳೆಯುವಿರಿ. ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಾರೆ. ಇದರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚುತ್ತದೆ. ಪ್ರೇಮಿಗಳಿಗೆ ಇಂದು ವಿವಾಹದ ಮಾತುಕತೆ ನಡೆಸುವಂತಹ ಸುದಿನ. ಹಳೆಯ ಸ್ನೇಹಿತರನ್ನ ಭೇಟಿಯಾಗುವಂತಹ ಯೋಗ ಕೂಡ ಇದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಕೆಲಸದಿಂದಾಗಿ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಹಿತಮಿತವಾದಂತಹ ಆಹಾರವನ್ನ ಸೇವಿಸಿ ಮತ್ತು ರಾತ್ರಿ ಬೇಗ ಮಲಗುವಂತಹ ಹವ್ಯಾಸವನ್ನ ನೀವು ಲವಲವಿಕೆಯಿಂದ ಇಡುವಂತದ್ದು. ಇಂದು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕಾಗುತ್ತೆ ಅಥವಾ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಮಲ್ಲಿಗೆ ಅಥವಾ ಕೆಂಪು ಗುಲಾಬಿ ಹೂಗಳನ್ನ ಅರ್ಪಿಸಿ. ಇದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. ಇಂದು ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಬಳಸಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಿ ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇಂದಿನ ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಬಿಳಿ, ತಿಳಿ, ನೀಲಿ ಅಥವಾ ಗುಲಾಬಿ ಬಣ್ಣವನ್ನ ಬಳಸಬೇಕು. ಮಿಥುನ ರಾಶಿಯವರು ಬದಲಾವಣೆ ಎನ್ನುವುದು ನಿಮ್ಮ ಜೀವನದ ಭಾಗ. ಇಂದು ಸವಾಲುಗಳು ಎದುರಾದಾಗ ವೈ ಮೀ ಎನ್ನುವ ಬದಲು ಟ್ರೈ ಮೀ ಎಂದು ಮುನ್ನುಗ್ಗಿ. ಇದು ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡ ಸೂಪರ್ ಪವರ್. ವೈಫಲ್ಯ ಎನ್ನುವುದು ನೀವು ಮತ್ತೆ ಆರಂಭಿಸಲು ಸಿಕ್ಕಿರುವಂತಹ ಒಂದು ಅಪ್ಡೇಟೆಡ್ ಅವಕಾಶವಷ್ಟೇ. ನೆನಪಿಡಿ, ವಜ್ರವು ಕಲ್ಲಿದ್ದಿಲಿನ ಮೇಲೆ ಬಿದ್ದ ಒತ್ತಡದಿಂದಲೇ ರೂಪುಗೊಳ್ಳುವುದು. ಆದ್ದರಿಂದ ಒತ್ತಡವನ್ನ ನಿಮ್ಮ ಪ್ರಗತಿಯ ಇಂಧನವನ್ನಾಗಿ ಮಾಡಿಕೊಳ್ಳಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯಕ್ಕೆ ಭಾರಿ ಮೆಚ್ಚುಗೆ ಸಿಗಲಿದೆ. ಹೊಸ ತಂತ್ರಜ್ಞಾನ ಅಥವಾ ಡಿಜಿಟಲ್ ಕೆಲಸಗಳಲ್ಲಿ ತೊಡಗಿರುವವರಿಗೆ ದೊಡ್ಡ ಯಶಸ್ಸು ಕಾದಿದೆ. ವ್ಯಾಪಾರಸ್ಥರು ಇಂದು ಹೊಸ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೋಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವಂತಹ ಸಾಧ್ಯತೆ
ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಇಂದು ಸಕಾರಾತ್ಮಕ ಫಲಿತಾಂಶ ಸಿಗಬಹುದು. ಆದರೆ ಆತುರದ ನಿರ್ಧಾರಗಳಿಂದ ಹಣವನ್ನ ಅನಗತ್ಯವಾಗಿ ವ್ಯಯ ಮಾಡಬೇಡಿ. ಇನ್ನು ಕುಟುಂಬದೊಂದಿಗೆ ಕಿರು ಪ್ರವಾಸ ಅಥವಾ ಹೋಟೆಲ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಸಂಗಾತಿಯು ನಿಮ್ಮ ಮಾತಿಗೆ ಬೆಲೆಯನ್ನ ನೀಡುತ್ತಾರೆ. ಹಳೆಯ ಮಿತ್ರರೊಬ್ಬರ ಭೇಟಿಯಿಂದ ಮನಸ್ಸಿಗೆ ಮುದ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಮನದ ಮಾತನ್ನ ಹಂಚಿಕೊಳ್ಳಲು ಒಳ್ಳೆಯ ಸಮಯ. ನಿಮ್ಮ ದಿನಚರಿಯಲ್ಲಿ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಕಣ್ಣಿನ ಆಯಾಸ ಅಥವಾ ನಿದ್ರೆಯ ಕೊರತೆ ನಿಮ್ಮನ್ನ ಕಾಡಬಹುದು. ಮೊಬೈಲ್ ಅಥವಾ ಸ್ಕ್ರೀನ್ ಸಮಯವನ್ನ ಸ್ವಲ್ಪ ಕಡಿಮೆ ಮಾಡಿ ಪ್ರಕೃತಿಯೊಂದಿಗೆ ಸಮಯವನ್ನ ಕಳೆಯುವುದು ಬಹಳ ಮುಖ್ಯ. ಇಂದು ಪರಿಹಾರವಾಗಿ ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ಕನಕಾಂಬರ ಅಥವಾ ಕೆಂಪು ಹೂಗಳನ್ನ ಅರ್ಪಿಸಿ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು. ಇಂದು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ನಿಮ್ಮ ಬಳಿ ಹಸಿರು ಕರವಸ್ತ್ರವನ್ನ ಇಟ್ಟುಕೊಳ್ಳಿ. ಇನ್ನು ಸಣ್ಣ ಮಕ್ಕಳಿಗೆ ಸಿಹಿಯನ್ನ ನೀಡುವುದು. ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧನ ಅನುಗ್ರಹಕ್ಕಾಗಿ ಸಣ್ಣ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಚಾಕ್ಲೇಟ್ ಅನ್ನ ನೀಡಬೇಕು. ಜಪವಾಗಿ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ನಿಮ್ಮ ಸಂವಹನ ಕಲೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕು. ರಾಶಿ ಕಟಕ ರಾಶಿಯವರು, ನೀವು ಇತರರಿಗೆ ಹೆಚ್ಚು ಯೋಚಿಸುತ್ತೀರಿ. ಆದರೆ ಇಂದು ನಿಮಗಾಗಿ ಸ್ವಲ್ಪ ಸಮಯವನ್ನ ಮೀಸಲಿಡಿ. ನಿಮ್ಮ ಕನಸುಗಳ ಮೇಲೆ ನಿಮ್ಮ ನಂಬಿಕೆ ಇರಲಿ. ಆಗ ಯಶಸ್ಸು ತಾನಾಗಿಯೇ ಬರಲಿದೆ. ಜಗತ್ತು ನಿಮ್ಮನ್ನ ನೀವು ಹೇಗೆ ಕಾಣುತ್ತೀರೋ ಹಾಗೆಯೇ ಗುರುತಿಸುತ್ತದೆ. ನಿಮ್ಮನ್ನ ನೀವು ಲಿಮಿಟೆಡ್ ಎಡಿಷನ್ ಎಂದು ನಂಬಿ ಕೆಲಸ ಮಾಡಿ. ಆಗ ಜಗತ್ತು ನಿಮ್ಮ ಬೆಲೆ ಏನೆಂದು ಒಪ್ಪಿಕೊಳ್ಳುತ್ತದೆ. ವಿಮರ್ಶೆಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಕೆಲಸವೇ ಅವರೆಲ್ಲರಿಗೂ ಉತ್ತರವಾಗಿರಲಿ. ಇಂದು ಉದ್ಯೋಗದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನ ನೋಡ್ತೀರಾ ಮತ್ತು ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ, ವಿಶೇಷವಾಗಿ ಕಲೆ, ಬರವಣಿಗೆ ಅಥವಾ ಯೂಟ್ಯೂಬ್ ನಂತಹ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ವ್ಯಾಪಾರಸ್ಥರು ಗ್ರಾಹಕರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಲಾಭದಾಯಕ. ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಇದು ಶುಭ ಸಮಯ. ಇನ್ನು ಹಣಕಾಸಿನ ಹರಿವು ಸಾಧಾರಣವಾದಂಥದ್ದು. ಶುಕ್ರವಾರದಿಂದ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಅದು ನಿಮ್ಮ ಬಜೆಟ್ ಮೀರಿ ಹೋಗದಂತೆ ನೋಡಿಕೊಳ್ಳಬೇಕು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಇಂದು ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಸಂಗಾತಿಯು ನಿಮ್ಮ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಮನದ ಮಾತು ಹಂಚಿಕೊಳ್ಳಲು ಪೂರಕವಾದಂತಹ ದಿನ. ಮನೆಯ ಅಲಂಕಾರ ಅಥವಾ ಸುಧಾರಣೆಗಾಗಿ ಸಮಯವನ್ನ ಕಳೆಯುವಂಥದ್ದು. ಭಾವನಾತ್ಮಕ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರಬಹುದು. ನಿದ್ರೆಗೆ ಮುನ್ನ ಮೊಬೈಲ್ ಬಳಸುವಂತಹ ಬದಲು ಸ್ವಲ್ಪ ಸಮಯ ಸಂಗೀತ ಕೇಳುವುದು ಅಥವಾ ಪುಸ್ತಕವನ್ನ ಓದುವುದು ನಿಮ್ಮ ಮನಸ್ಸನ್ನ ಶಾಂತಗೊಳಿಸುತ್ತದೆ. ಇನ್ನು ವಿಶೇಷ ಪರಿಹಾರವಾಗಿ ಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಬೇಕು. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಅಕ್ಕಿ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿಯನ್ನ ನೈವೇದ್ಯ ಮಾಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಗುರು ಸ್ಮರಣೆಯನ್ನ ಮಾಡುವುದು. ಕಟಕ ರಾಶಿಯವರಿಗೆ ಗುರುವು ಭಾಗ್ಯೋದಯನಾಗಿರುವುದರಿಂದ ಇಂದು ಹಳದಿ ಹೂಗಳನ್ನ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಅನ್ನದಾನವನ್ನ ಮಾಡುವುದು. ಸಾಧ್ಯವಾದರೆ ಸ್ವಲ್ಪ ಅಕ್ಕಿಯನ್ನ ದೇವಸ್ಥಾನಕ್ಕೆ ನೀಡಿ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ. ಇದರಿಂದ ಮಾನಸಿಕ ಗೊಂದಲಗಳು ದೂರವಾಗುವಂಥದ್ದು. ಇನ್ನು ಜಪವಾಗಿ ಓಂ ಶ್ರೀಂ ಕ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 4. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣ. ಸಿಂಹರಾಶಿ. ಸಿಂಹರಾಶಿಯವರೇ, ಸಮಸ್ಯೆಗಳು ಎಷ್ಟು ದೊಡ್ಡದಾಗಿದೆ ಎಂಬುದಲ್ಲ, ನೀವು ಆ ಸಮಸ್ಯೆಗಿಂತ ಎಷ್ಟು ದೊಡ್ಡವರಾಗಿ ನಿಲ್ಲುತ್ತೀರಿ ಎಂಬುದು ಬಹಳ ಮುಖ್ಯ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಇಂದು ನೀವು ಎದುರಿಸುವಂತಹ ಪ್ರತಿಯೊಂದು ಸವಾಲನ್ನ ಗೆಲುವಿನ ಮೆಟ್ಟಿಲಾಗಿ ಮಾಡಿಕೊಳ್ಳಿ. ಏಕೆಂದರೆ ಕಾಡಿನಲ್ಲಿ ಸಿಂಹಕ್ಕಿಂತ ವೇಗವಾಗಿ ಓಡುವಂತಹ ಪ್ರಾಣಿಗಳಿರಬಹುದು, ಬಲಶಾಲಿಯಾದಂತಹ ಆನೆ ಇರಬಹುದು. ಆದರೆ ಕಾಡಿನ ರಾಜನಾಗಲು ಬೇಕಿರುವುದು ಕೇವಲ ಅಟಿಟ್ಯೂಡ್ ಮತ್ತು ಕಾನ್ಫಿಡೆನ್ಸ್ ಮಾತ್ರ ಎಂಬುದನ್ನ ಮರೆಯುವಂತಿಲ್ಲ. ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸೂರ್ಯನಂತೆ ಹೊಳೆಯುವ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದು. ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತಹ ಸಮಯವಿದು. ಹೊಸ ಉದ್ಯಮ ಆರಂಭಿಸಲು ಯೋಚಿಸುತ್ತಿದ್ದರೆ ಇಂದು ಉತ್ತಮ ಅಡಿಪಾಯ ಹಾಕಬಹುದು. ಇನ್ನು ಆರ್ಥಿಕವಾಗಿ ಇಂದು ಬಲಿಷ್ಠವಾದಂತಹ ದಿನ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಆದರೆ ಶುಕ್ರವಾರವಾದ್ದರಿಂದ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚು ಮಾಡುವ ಸಾಧ್ಯತೆ ಇದೆ. ಸ್ವಲ್ಪ ಹಿಡಿತವಿರಲಿ. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ. ನಿಮ್ಮ ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಬೆಂಬಲ ಸಿಗಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯಲಿವೆ. ಇನ್ನು ಅವಿವಾಹಿತರಿಗೆ ಇಷ್ಟ ಪಾತ್ರರೊಂದಿಗೆ ಮನಸ್ಸು ಬೆಚ್ಚಿ ಮಾತನಾಡಲು ಇದು ಒಳ್ಳೆಯ ಸಮಯ. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುವಂತದ್ದು. ಆದರೂ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಸಣ್ಣ ವಿರಾಮವನ್ನ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಇಂದು ಪರಿಹಾರವಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಿ. ಇಂದು ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಅಥವಾ ಪಾಯಸವನ್ನ ನೈವೇದ್ಯ ಮಾಡಬೇಕು. ಇದು ನಿಮ್ಮ ಆರ್ಥಿಕ ಲಾಭವನ್ನ ಹೆಚ್ಚಿಗೆ ಮಾಡುವಂಥದ್ದು.
ಇನ್ನು ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಇದರಿಂದ ಆತ್ಮಬಲ ವೃದ್ಧಿ ಆಗುವಂಥದ್ದು. ಸಕ್ಕರೆ ದಾನವನ್ನ ಮಾಡುವುದು. ಸಾಧ್ಯವಾದರೆ ಇಂದು ಸ್ವಲ್ಪ ಸಕ್ಕರೆ ಅಥವಾ ಬಿಳಿ ಸಿಹಿ ತಿಂಡಿಯನ್ನ ದಾನ ಮಾಡಿ. ಇದು ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನ ತರುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 9. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣ. ಕನ್ಯಾ ರಾಶಿಯವರು ನೀವು ಸಣ್ಣ ವಿಷಯಗಳಿಗೂ ಹೆಚ್ಚು ಗಮನ ಕೊಡುವವರು. ಇಂದು ನಿಮ್ಮ ಆ ಪರ್ಫೆಕ್ಷನ್ ಗುಣವೇ ನಿಮ್ಮನ್ನ ಇತರರಿಗಿಂತ ವಿಭಿನ್ನವಾಗಿ ನಿಲ್ಲಿಸುತ್ತದೆ. ಸವಾಲುಗಳು ಎದುರಾದಾಗ ಏಕೆ ಎನ್ನಬೇಡಿ, ನೋಡೋಣ ಬಾ ಎಂಬ ಛಲವಿರಲಿ. ಪರ್ಫೆಕ್ಷನ್ ಎಂಬುದು ಗುರಿಯಲ್ಲ, ಅದು ಪ್ರತಿದಿನದ ಅಭ್ಯಾಸವಾಗಲಿ. ನೆನಪಿಡಿ, ಸಮುದ್ರದ ಅಲೆಗಳು ಬಂಡೆಗಳನ್ನ ಪುಡಿ ಮಾಡುವುದು ಅದರ ಶಕ್ತಿಯಿಂದಲ್ಲ, ಬದಲಾಗಿ ಅದರ ನಿರಂತರವಾದಂತಹ ಪ್ರಯತ್ನದಿಂದ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಮರ್ಶನಾತ್ಮಕ ಬುದ್ಧಿವಂತಿಕೆ ಮತ್ತು ಶಿಸ್ತು ನಿಮಗೆ ವಿಜಯವನ್ನ ತಂದುಕೊಡಲಿದೆ. ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಪ್ರಾಜೆಕ್ಟ್ಗಳನ್ನ ಪೂರ್ಣಗೊಳಿಸಲು ಇದು ಉತ್ತಮ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭದ ಹೊಸ ಹಾದಿಗಳು ತೆರೆಯಲಿದೆ. ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಸ್ಥಿತಿಗಳನ್ನ ಸರಿಯಾಗಿ ಅಧ್ಯಯನ ಮಾಡಿ. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ಐಷಾರಾಮಿ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ನಿಮ್ಮ ಉಳಿತಾಯಕ್ಕೆ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಸಂಭಾಳಿಸುವಿರಿ. ಸಂಗಾತಿಯೊಂದಿಗೆ ಮಾತುಕತೆ ನಡೆಸುವಾಗ ವಾದಗಳನ್ನ ತಪ್ಪಿಸಿ ಸಮಾಧಾನದಿಂದ ವ್ಯವಹರಿಸಿ. ಪ್ರೀತಿ ಪಾತ್ರರಿಗೆ ಸಣ್ಣ ಉಡುಗೊರೆ ನೀಡುವ ಮೂಲಕ ಸಂಬಂಧವನ್ನ ಗಟ್ಟಿಗೊಳಿಸಬಹುದು. ಮಕ್ಕಳ ಶಿಕ್ಷಣದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಿರಿ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಇಟ್ಟುಕೊಳ್ಳಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ರಾತ್ರಿ ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಮತ್ತು ದೈಹಿಕ ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಪರಿಹಾರವಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡುವುದು. ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ. ಇಂದು ದೇವಿಗೆ ಕೆಂಪು ಅಥವಾ ಗುಲಾಬಿ ಹೂಗಳನ್ನ ಅರ್ಪಿಸಿ. ಲಲಿತಾ ಸಹಸ್ರನಾಮವನ್ನ ಪಠಿಸಿ. ಇನ್ನು ಬುಧನ ಬಲ. ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಅನುಗ್ರಹಕ್ಕಾಗಿ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನ ತಿನ್ನಿಸಿ. ಇದು ನಿಮ್ಮ ಬುದ್ಧಿವಂತಿಕೆಯನ್ನ ಮತ್ತು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇನ್ನು ಸಂಗೀತದ ಮೊರೆ ಹೋಗುವುದು. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಇಂದು ಸ್ವಲ್ಪ ಸಮಯ ಮೆಲೋಡಿ ಸಂಗೀತ ಆಲಿಸಿ. ಇದು ಶುಕ್ರನ ಪ್ರಭಾವವನ್ನ ಹೆಚ್ಚಿಸಿ ಮಾನಸಿಕ ನೆಮ್ಮದಿಯನ್ನ ನೀಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸುವುದು. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಬೆಳ್ಳಿ ಬಣ್ಣ. ತುಲಾರಾಶಿಯವರು ನೀವು ಸಮತೋಲನದ ಸಂಕೇತ. ಇತರರನ್ನ ಮೆಚ್ಚಿಸಲು ಹೋಗಿ ನಿಮ್ಮನ್ನ ನೀವು ನಿರ್ಲಕ್ಷಿಸಬೇಡಿ. ಇಂದು ನಿಮ್ಮ ಸೆಲ್ಫ್ ಕೇರ್ಗೆ ಸ್ವಲ್ಪ ಸಮಯವನ್ನ ಮೀಸಲಿಡಿ. ನೆನಪಿಡಿ, ನೀವು ಸಂತೋಷವಾಗಿದ್ದರೆ ಮಾತ್ರ ಜಗತ್ತನ್ನ ಸುಂದರವಾಗಿಡಲು ಸಾಧ್ಯ. ಜಗತ್ತು ಸುಂದರವಾಗಿ ಕಾಣುವುದು ನಾವು ನೋಡುವಂತಹ ದೃಷ್ಟಿಕೋನದಲ್ಲಿ ಮಾತ್ರವಲ್ಲ, ನಾವು ಸೃಷ್ಟಿಸುವಂತಹ ಸಕಾರಾತ್ಮಕ ವೈಬ್ಸ್ ನಲ್ಲಿ. ಕೇವಲ ಕನಸು ಕಾಣಬೇಡಿ, ಆ ಕನಸಿಗೆ ಬೇಕಾದಂತಹ ಕಠಿಣ ಪರಿಶ್ರಮವನ್ನ ಇಂದೇ ಶುರು ಮಾಡಬೇಕಾಗುತ್ತೆ. ನೀವು ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅದ್ಭುತವಾಗಿ ಕೆಲಸ ಮಾಡಲಿದೆ. ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಯೋಜನೆಗಳನ್ನ ವೇಗವಾಗಿ ಮುಕ್ತಾಯಗೊಳ್ಳುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಉತ್ತಮ ಲಾಭ ಸಿಗುವಂತದ್ದು. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಇಂದು ಸಕಾರಾತ್ಮಕ ಸಂದೇಶ ಸಿಗಬಹುದು. ಇನ್ನು ಆರ್ಥಿಕವಾಗಿ ಇದು ಸಮತೋಲನ ದಿನ. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ವಿಲಾಸಿ ವಸ್ತುಗಳ ಮೇಲೆ ಖರ್ಚು ಮಾಡುವ ಸಾಧ್ಯತೆ ಇದೆ. ಸ್ವಲ್ಪ ಹಿಡಿತವಿರಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಇಂದು ಲಾಭದಾಯಕವಾಗಿರುತ್ತದೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣ. ನಿಮ್ಮ ಸಂಗಾತಿಯು ಇಂದು ನಿಮಗಾಗಿ ವಿಶೇಷವಾದುದನ್ನ ಯೋಚಿಸಬಹುದು. ಪ್ರೇಮಿಗಳಿಗೆ ಇಂದು ಮನದ ಮಾತುಗಳನ್ನ ಹಂಚಿಕೊಳ್ಳಲು ಒಳ್ಳೆಯ ಸಮಯ. ಇನ್ನು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಂತದ್ದು. ಇನ್ನು ಮಾನಸಿಕವಾಗಿ ನೀವು ಇಂದು ತುಂಬಾ ಪ್ರಫುಲ್ಲರ್ ಆಗಿರುತ್ತೀರಿ. ಆದರೂ ಕೂಡ ಧೂಳಿನಿಂದ ಅಲರ್ಜಿ ಅಥವಾ ಗಂಟಲಿನ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ಶುದ್ಧ ಆಹಾರವನ್ನ ಸೇವನೆಯ ಕಡೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡುವುದು. ದೇವಿಗೆ ಕಲ್ಲು ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಸುಗಂಧ ದ್ರವ್ಯದ ಬಳಕೆ. ಇಂದು ಸ್ನಾನದ ನಂತರ ಸ್ವಲ್ಪ ಸುಗಂಧ ದ್ರವ್ಯ. ಇದು ಶುಕ್ರ ಗ್ರಹವನ್ನ ಪ್ರಸನ್ನಗೊಳಿಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆಯನ್ನ ಹೆಚ್ಚಿಸುತ್ತದೆ. ಇನ್ನು ಅನ್ನದಾನವನ್ನ ಮಾಡುವುದು. ಹಸಿದವನಿಗೆ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನ ಹಾಲು, ಅಕ್ಕಿ, ನಿರ್ಗತಿಕರಿಗೆ ದಾನ ಮಾಡಿ. ಇದು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನ ತರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ಈ ದಿನ 6 ಮತ್ತು 8 ಬಳಸಬೇಕು. ಇನ್ನು ಶುಭ ಬಣ್ಣವಾಗಿ ಬಿಳಿ ಅಥವಾ ತಿಳಿ ನೀಲಿಯನ್ನ ಬಳಸಿ. ವೃಶ್ಚಿಕ ರಾಶಿಯವರು ನೀವು ಗಡಿಯಾರ ಓಡುವುದನ್ನ ನೋಡಿ ಗಾಬರಿ ಪಡಬೇಡಿ. ಗಡಿಯಾರದ ಮುಳ್ಳಿನಂತೆ ನೀವು ನಿರಂತರವಾಗಿ ಚಲಿಸುತ್ತೀರಿ. ಫಲಿತಾಂಶಕ್ಕಾಗಿ ಯಾವುದೇ ಕಾರಣಕ್ಕೂ ಕಾಯಬೇಡಿ. ನಿಮ್ಮ ಕೆಲಸದ ಶೈಲಿಗೆ ಫಲಿತಾಂಶವನ್ನ ಬದಲಿಸುವಂತಿರಲಿ. ನಿಮ್ಮಲ್ಲಿ ಅದಮ್ಯ ಸಂಕಲ್ಪ ಶಕ್ತಿ ಇದೆ. ಜಗತ್ತು ನಿಮ್ಮನ್ನ ನಿಧಾನ ಎಂದು ಅಂದುಕೊಂಡಾಗ ನೀವು ಮೌನವಾಗಿ ನಿಮ್ಮ ಗುರಿಯನ್ನ ತಲುಪುವಂತಹ ಮೂಲಕ ಅವರಿಗೆ ಉತ್ತರವನ್ನ ನೀಡಿ. ನಿಮ್ಮ ಸೈಲೆನ್ಸ್ ನಿಮ್ಮ ಯಶಸ್ಸಿನ ಸೌಂಡ್ ಆಗಲಿ ಎಂಬುದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಕಠಿಣ ಸವಾಲುಗಳನ್ನ ಎದುರಿಸ
ಎದುರಿಸುವಲ್ಲಿ ನೀವು ಯಶಸ್ವಿಯಾಗುವಂಥದ್ದು. ಇನ್ನು ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭದ ಸೂಚನೆಗಳಿವೆ. ವಿಶೇಷವಾಗಿ ತಾಂತ್ರಿಕ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ನಿಮ್ಮ ಯೋಜನೆಗಳನ್ನ ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಹಳೆಯ ಸಾಲಗಳನ್ನ ತೀರಿಸಲು ಆದ್ಯತೆಯನ್ನ ನೀಡಿ. ಇಂದು ನೀವು ಮಾಡುವಂತಹ ಹೂಡಿಕೆಯು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನ ತಂದುಕೊಡಲಿದೆ. ವಿಲಾಸಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಇನ್ನು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತದ್ದು. ಇದು ನಿಮ್ಮ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ. ಇನ್ನು ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿಯನ್ನ ಕೇಳುವಿರಿ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಿರುವಂತದ್ದು. ಆದರೂ ವಾಹನ ಚಾಲನೆ ಮಾಡುವಾಗ ಮತ್ತು ರಸ್ತೆಯಲ್ಲಿ ಸಂಚರಿಸುವಾಗ ಜಾಗರೂಕರಾಗಿರಬೇಕು. ಸಣ್ಣ ಪುಟ್ಟ ರಕ್ತದೊತ್ತಡ ಏರಿಳಿತಗಳಿದ್ದರೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಇನ್ನು ಪರಿಹಾರವಾಗಿ ಇಂದು ಮಂಗಳ ಮತ್ತು ಶುಕ್ರನ ಸಮತೋಲನಕ್ಕಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡಿ. ಇದು ನಿಮ್ಮ ಕೋಪವನ್ನ ಕಡಿಮೆ ಮಾಡಿ ಆರ್ಥಿಕ ಪ್ರಗತಿಯನ್ನ ನೀಡುವಂತದ್ದು. ಕೆಂಪು ಹೂಗಳ ಅರ್ಪಣೆ. ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ. ಇದರಿಂದ ದೃಷ್ಟಿ ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಶುಕ್ರವಾರವಾದ್ದರಿಂದ ನಿರ್ಗತಿಗೆ ಸ್ವಲ್ಪ ಸಕ್ಕರೆ ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ದಾನ ಮಾಡಿ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1. ಶುಭ ಬಣ್ಣ ಕೆಂಪು ಬಣ್ಣ ಮತ್ತು ಬಿಳಿ ಬಣ್ಣ. ಧನುರಾಶಿಯವರು ನೀವು ಯಾವತ್ತೂ ಗುರಿ ತಪ್ಪದ ಬಿಲ್ಲುಗಾರರು. ಇಂದಿನ ಸಣ್ಣ ಪುಟ್ಟ ಫೇಲ್ಯೂರ್ಗಳನ್ನ ನಿಮ್ಮನ್ನ ಕುಗ್ಗಿಸದಿರಲಿ. ಅವು ನಿಮ್ಮ ಮುಂದಿನ ಸಕ್ಸಸ್ಗೆ ಹಾಕುವ ಸೇಫ್ಟಿಂಗ್ ಸ್ಟೋನ್ಸ್ ಅಷ್ಟೇ. ಫೋಕಸ್ ಆಗಿರಿ, ಫಿಯರ್ಲೆಸ್ ಆಗಿರಿ. ಸ್ಪರ್ಧೆ ಇರಬೇಕಾಗಿರುವುದು ಬೇರೆಯವರ ಜೊತೆಯಲ್ಲ, ನಿನ್ನೆಯ ಆವೃತ್ತಿಯ ಜೊತೆಗೆ. ನೀನು ನಿನ್ನ ಕೆಲಸದಲ್ಲಿ ಬೆಂಕಿ ಆಗಿದ್ದರೆ ಇಡೀ ಜಗತ್ತು ನಿನ್ನ ಬೆಳಕನ್ನ ನೋಡುವಂಥದ್ದು. ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾಸ್ ಎಂಟ್ರಿ ಇರಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವ ಸಮಯವಿದು. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ದೊಡ್ಡ ಕಂಪನಿಗಳಿಂದ ಕರೆ ಬರಬಹುದು. ವ್ಯಾಪಾರಸ್ಥರು ಇಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಲೆ ಗಮನ ಹರಿಸಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಗಳಿಸಬಹುದು. ನಿಮ್ಮ ಐಡಿಯಾಗಳು ಇಂದು ಎಲ್ಲರ ಗಮನವನ್ನ ಸೆಳೆಯಲಿವೆ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಲಕ್ಕಿ ಡೇ. ಅನಿರೀಕ್ಷಿತವಾಗಿ ಹಣ ಬರುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಶುಭ ಫಲವಿದೆ. ಆದರೆ ಟ್ರೇಡಿಂಗ್ ಗ್ಯಾಜೆಟ್ಗಳ ಮೇಲೆ ಅತಿಯಾದ ಹಣ ವ್ಯಯ ಮಾಡಬೇಡಿ. ಉಳಿತಾಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ. ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ಇಂದು ಹ್ಯಾಂಗ್ ಔಟ್ ಮಾಡಲು ಪ್ಲಾನ್ ಮಾಡಬಹುದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಮನಸ್ಸಿನ ಮಾತನ್ನ ಹೇಳಲು ಸೂಕ್ತವಾದಂತಹ ದಿನ. ಇಂದು ನಿಮ್ಮ ಎನರ್ಜಿ ಲೆವೆಲ್ ಹೈ ಇರುವಂಥದ್ದು. ಆದರೆ ಕೆಲಸದ ನಡುವೆ ಸಣ್ಣ ಬ್ರೇಕ್ ಬೇಕಾಗಬಹುದು. ಕಣ್ಣಿನ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತೆ ನೋಡಿಕೊಳ್ಳಿ. ಡಿಜಿಟಲ್ ಸ್ಕ್ರೀನ್ ಸಮಯವನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಇಂದು ಗುರುವಿನ ಸ್ಮರಣೆಯನ್ನ ಮಾಡುವುದು ನಿಮಗೆ ಶ್ರೇಯಸ್ಕರ. ಸಾಧ್ಯವಾದರೆ ಹಳದಿ ಬಣ್ಣದ ಹೂಗಳನ್ನು ಗುರುವಿಗೆ ಅಥವಾ ಹಿರಿಯರಿಗೆ ಅರ್ಪಿಸಿ. ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ. ಇನ್ನು ಹಸಿದ ಮಕ್ಕಳಿಗೆ ಕಡಲೆಬೇಳೆಯಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ನೀಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ನಕಾರಾತ್ಮಕತೆಯನ್ನ ಹೋಗಲಾಡಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3, 6, 9. ಶುಭ ಬಣ್ಣ ಹಳದಿ ಮತ್ತು ಗುಲಾಬಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರು ನೀವು ಪರಿಸ್ಥಿತಿಗಳು ಸವಾಲಾಗಿದ್ದಾಗ ಸಾಮಾನ್ಯರು ದಾರಿ ಬದಲಿಸುತ್ತಾರೆ, ಆದರೆ ಧೈರ್ಯವಂತರು ಇತಿಹಾಸ ಬದಲಿಸುತ್ತಾರೆ. ಇಂದಿನ ನಿಮ್ಮ ಸಣ್ಣ ಪ್ರಯತ್ನವೇ ನಾಳೆಯ ದೊಡ್ಡ ಯಶಸ್ಸಿನ ಆರಂಭ. ಗೆಲುವಿನ ಯೋಗಕ್ಕಿಂತ ಮುಖ್ಯವಾದುದು ನಮ್ಮ ದಾರಿ ಸರಿಯಾಗಿರುವುದು. ಕಾಡಿನ ರಾಜ ಸಿಂಹ ತನ್ನ ಓಟಕ್ಕಿಂತ ಹೆಚ್ಚಾಗಿ ತನ್ನ ಗುರಿಯ ಮೇಲೆ ನಂಬಿಕೆ ಇಡುತ್ತದೆ. ನೀವು ಮಕರ ರಾಶಿಯವರು ನಿಮ್ಮ ಹಠವೇ ನಿಮ್ಮ ಗೆಲುವಿನ ಮೆಟ್ಟಿಲಾಗುತ್ತದೆ. ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂತಹ ದಿನ. ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಕಾರಾತ್ಮಕ ಸುದ್ದಿಗಳು ಸಿಗಲಿವೆ. ಕಬ್ಬಿಣ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇಂದು ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಿಶ್ರ ಫಲ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವಂಥದ್ದು, ಆದರೆ ಆಕಸ್ಮಿಕ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುವಂಥದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಪ್ಲಾನ್ ಮಾಡಬಹುದು. ಪ್ರೇಮಿಗಳಿಗೆ ಇಂದು ಶುಭವಾದಂತಹ ದಿನ. ಮನಸ್ಸಿನ ಮಾತನ್ನ ಹೇಳಿಕೊಳ್ಳಲು ಸೂಕ್ತವಾದಂತಹ ಸಮಯ. ಮನೆಯಲ್ಲಿ ಸುಖ ಸಂತೋಷದ ವಾತಾವರಣವನ್ನು ನೋಡ್ತೀರಾ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಮೊಣಕಾಲು ನೋವು ಅಥವಾ ವಾಯು ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳಿ. ಇಂದಿನ ವಿಶೇಷ ಪರಿಹಾರವಾಗಿ ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ನೈವೇದ್ಯ, ಪಾಯಸ ಅಥವಾ ಸಕ್ಕರೆಯನ್ನ ಅರ್ಪಿಸಿ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗುವಂಥದ್ದು. ಇನ್ನು ಸಂಜೆ ಸೂರ್ಯಾಸ್ತದ ನಂತರ ಶನಿ ದೇವರ ಸ್ತೋತ್ರವನ್ನ ಪಠಿಸಿ ಅಥವಾ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ.
ಇನ್ನು ಆದಷ್ಟು ನಿರ್ಗತಿಕರಿಗೆ ಅಥವಾ ಕಪ್ಪು ಬಣ್ಣದ ನಾಯಿಗೆ ಆಹಾರವನ್ನ ನೀಡಿ. ಇದು ಶನಿದೇವನ ಪ್ರೀತಿ ಪಾತ್ರರಾಗಲು ಸಹಕಾರಿಯನ್ನಾಗುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ ಈ ದಿನ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿ. ಇಂದಿನ ಜಪವಾಗಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ರಾಶಿ ಕುಂಭರಾಶಿಯವರು ನೀವು ಯಾವತ್ತೂ ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ. ಇಂದು ನಿಮ್ಮ ಆ ವಿಶಿಷ್ಟತೆಯನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಸಣ್ಣ ಸೋಲುಗಳು ನಿಮ್ಮನ್ನ ಅಪ್ಗ್ರೇಡ್ ಮಾಡಲಿವೆ ಹೊರತು ಎಂಡ್ ಮಾಡುವುದಿಲ್ಲ. ಜಗತ್ತು ನಿಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ನೋಡಬಹುದು, ಆದರೆ ನೀವು ಬದಲಾವಣೆಯ ವರ್ಷನಾಗಿದ್ದೀರಾ. ನೆನಪಿಡಿ, ವಜ್ರವು ಒತ್ತಡದಲ್ಲಿ ಹೊಳೆಯುವುದು, ಸಾಮಾನ್ಯ ಮಣ್ಣಿನಲ್ಲ ಎಂಬುದನ್ನು ಮರೆಯುವಂತಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಂತ್ರಿಕ ಕೌಶಲ್ಯಗಳಿಗೆ ಹೆಚ್ಚಿನ ಬೆಲೆ ಸಿಗಲಿದೆ. ಹೊಸ ಆವಿಷ್ಕಾರ ಅಥವಾ ವಿಭಿನ್ನವಾಗಿ ಯೋಚಿಸುವುದು ನಿಮಗೆ ಲಾಭವನ್ನ ತಂದುಕೊಡುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಮಯ. ಆದರೆ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ನಿಮ್ಮ ಮಾತು ಸ್ವಲ್ಪ ಕಟುವಾಗಿರಬಹುದು, ಆದ್ದರಿಂದ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಿಶ್ರ ಫಲ. ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತವಾಗಿ ಮನೆ ರಿಪೇರಿ ಅಥವಾ ಗ್ಯಾಜೆಟ್ಗಳಿಗಾಗಿ ಖರ್ಚು ಮಾಡಬಹುದು. ಆನ್ಲೈನ್ ವ್ಯವಹಾರಗಳನ್ನ ಮಾಡುವಾಗ ಜಾಗರೂಕರಾಗಿರಬೇಕು. ಇನ್ನು ಉಳಿತಾಯದ ಹೊಸ ಯೋಜನೆಗಳಿಗೆ ಚಾಲನೆಯನ್ನ ನೀಡಲು ಇದು ಶುಭ ದಿನ. ಇನ್ನು ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗಲಿದೆ. ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧದಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆಯ ಸ್ನೇಹಿತರೊಬ್ಬರು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಂಭ್ರಮದ ವಾತಾವರಣ ಇರುವಂತದ್ದು. ಇನ್ನು ಆರೋಗ್ಯದಿಂದ ಇಂದು ನಿಮ್ಮ ನರಗಳ ವ್ಯವಸ್ಥೆ ಅಥವಾ ಪಾದದ ಮೇಲೆ ಸ್ವಲ್ಪ ಗಮನವಿರಲಿ. ಅತಿಯಾದ ಪರದೆಯ ಸಮಯ ಕಣ್ಣಿನ ಮೇಲೆ ಒತ್ತಡವನ್ನ ಹೇರಬಹುದು. ಸಾಧ್ಯವಾದರೆ ಡಿಜಿಟಲ್ ಡಿಟಾಕ್ಸ್ ಅನ್ನ ಮಾಡಿ. ಇಂದು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡುವುದು ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ಕಲ್ಲು ಸಕ್ಕರೆ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ. ಇದು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ. ಸಂಜೆ ಸಮಯದಲ್ಲಿ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಥವಾ ಮನೆಯಲ್ಲಿಯೇ ನೀಲಾಂಜನ ಸಮಾಭಾಸಂ ಮಂತ್ರವನ್ನ 3 ಬಾರಿ ಪಠಿಸಿ. ಪಕ್ಷಿಗಳಿಗೆ ಅಥವಾ ಇರುವೆಗಳಿಗೆ ಸಕ್ಕರೆಯನ್ನ ಮಿಶ್ರಿತ ಹಿಟ್ಟನ್ನ ಹಾಕಿ. ಇದು ಕರ್ಮ ಫಲಗಳನ್ನ ಶುಭಗೊಳಿಸುವಂತದ್ದನ್ನು ನೋಡ್ತೀರಾ. ಇಂದು ನೀಲಿ ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನ ಬಳಸಿ. ಇದು ನಿಮ್ಮ ರಾಶಿಗೆ ಧನಾತ್ಮಕ ಶಕ್ತಿಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಮೀನರಾಶಿಯವರು ನೀವು ಕೇವಲ ಕನಸುಗಾರರಲ್ಲ, ಆ ಕನಸನ್ನ ನನಸು ಮಾಡುವಂತಹ ಸಾಮರ್ಥ್ಯ ನಿಮಗಿದೆ. ಹಿಂದೆ ಆ ಮೊದಲ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಜಗತ್ತು ನಿಮ್ಮನ್ನ ಸಾಮಾನ್ಯ ಎಂದು ನೋಡಬಹುದು, ಆದರೆ ನಿಮ್ಮ ಒಳಗಿರುವಂತಹ ಪ್ರತಿಭೆ ಅಸಾಮಾನ್ಯವಾದುದು. ಯಾರೋ ಹಾಕಿದ ದಾರಿಯಲ್ಲಿ ನಡೆಯಲು ಬದಲು ನಿಮ್ಮದೇ ಆದಂತಹ ಹೊಸ ಹಾದಿಯನ್ನ ಸೃಷ್ಟಿಸಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಗೆಲುವು ನಿಮ್ಮ ನೆರಳಿನಂತೆ ಹಿಂಬಾಲಿಸುವಂತದ್ದು. ಇಂದು ನಿಮ್ಮ ಕ್ರಿಯಾಶೀಲತೆ ಉತ್ತುಂಗದಲ್ಲಿರುತ್ತದೆ. ಕಚೇರಿಯಲ್ಲಿ ಕಠಿಣವಾದ ಕೆಲಸವನ್ನ ಅತಿ ಸರಳವಾಗಿ ಮುಗಿಸಿ ಎಲ್ಲರ ಗಮನವನ್ನ ಸೆಳೆಯುತ್ತೀರಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಆನ್ಲೈನ್ ವ್ಯವಹಾರದಿಂದ ಲಾಭದ ಮುನ್ಸೂಚನೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳು ಯಶಸ್ಸನ್ನ ತರುವಂತದ್ದು. ಇನ್ನು ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವಂತಹ ಕಾಲವಿದು. ಆದರೆ ಇಂದು ಆವೇಶಕ್ಕೆ ಒಳಗಾಗಿ ದುಬಾರಿ ಎಲೆಕ್ಟ್ರಿಕ್ ವಾಹನ ಅಥವಾ ಬೇರೆ ವಿಷಯಗಳಿಗೆ ಖರ್ಚನ್ನ ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ನಿಮ್ಮೊಂದಿಗಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಂಥದ್ದು. ಇನ್ನು ಅವಿವಾಹಿತರಿಗೆ ಪ್ರೀತಿಯ ಪ್ರಸ್ತಾಪಗಳು ಬರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ನಗು ಸಂತೋಷದ ವಾತಾವರಣವನ್ನ ನೋಡ್ತೀರಾ. ಇನ್ನು ಆರೋಗ್ಯವು ಸ್ಥಿರವಾಗಿರುವಂಥದ್ದು. ಆದರೂ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆಯನ್ನ ಮಾಡುವುದು ಬಹಳ ಮುಖ್ಯ. ನಿದ್ರಾಹೀನತೆಯಿಂದ ಸ್ವಲ್ಪ ಆಲಸ್ಯ ಕಾಡಬಹುದು. ರಾತ್ರಿ ಬೇಗ ಮಲಗುವ ಹವ್ಯಾಸವನ್ನ ರೂಢಿಸಿಕೊಳ್ಬೇಕಾಗುತ್ತೆ. ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಗೆ ಅಕ್ಕಿ ಅಥವಾ ಬೆಲ್ಲದಿಂದ ಮಾಡಿದಂತಹ ಪಾಯಸವನ್ನ ನೈವೇದ್ಯ ಮಾಡಿ. ಇದು ಆರ್ಥಿಕ ಸುಭಿಕ್ಷೆಯನ್ನ ನೀಡುತ್ತದೆ. ನಿಮ್ಮ ಗುರುಗಳನ್ನ ಅಥವಾ ಹಿರಿಯರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯಿರಿ. ಓಂ ಬೃಹಸ್ಪತೇ ನಮಃ ಮಂತ್ರವನ್ನ 21 ಬಾರಿ ಪಠಿಸಿ. ಇಂದು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಕೇಸರಿ ಅಥವಾ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕಾಗುತ್ತೆ. ಇದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮತೆಯನ್ನ ಶಕ್ತಿಯನ್ನ ದೂರ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕು. ಶುಭ ಬಣ್ಣವಾಗಿ ಬಂಗಾರದ ಬಣ್ಣ ಅಥವಾ ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ.